ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಯಾರೆಲ್ಲ ಇನ್ನು ಕಾವ್ಯ ಮೋಟಿವ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಸ್ನೇಹಿತರೆ, ಇವತ್ತು ನಾನು ಪವಿತ್ರವಾದ 2 ಸಸ್ಯಗಳ ಬಗ್ಗೆ, ಗಿಡಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರಮುಖವಾಗಿ ತುಳಸಿ ಗಿಡ ಎಲ್ಲರಿಗೂ ಗೊತ್ತಿರೋ ಹಾಗೆ ತುಂಬ ವಿಶೇಷವಾಗಿರುತ್ತೆ. ಆದರೆ ಇದರ ಜೊತೆಗೆ ಇನ್ನೊಂದು ಗಿಡ ಅಥವಾ ಅದು ಒಂದು ಗರಿಕೆ ಅಂತ ಹೇಳ್ಬೋದು. ತುಳಸಿ ಗಿಡ ಮಾತ್ರವಲ್ಲ, ಗರಿಕೆಯನ್ನು ಕೂಡ ಅತ್ಯಂತ ಪವಿತ್ರ ಹಾಗೂ ಶ್ರೇಷ್ಠವೆಂದು ಹೇಳಲಾಗುತ್ತದೆ. ತುಳಸಿ ಮತ್ತು ಗರಿಕೆ ಒಂದೇ ಸ್ಥಳದಲ್ಲಿ ಬೆಳೆದರೆ ಅಥವಾ ತುಳಸಿ ಗಿಡದ ಬಳಿ ಅಥವಾ ತುಳಸಿ ಗಿಡದ ಕುಂಡದಲ್ಲಿ ಮತ್ತು ಗರಿಕೆ ಕೂಡ ಬೆಳೆದರೆ ಅದು ಯಾವ ಸೂಚನೆಯನ್ನು ನೀಡುತ್ತದೆ, ನಿಮ್ಮ ಮನೆಯಲ್ಲಿ ಯಾವೆಲ್ಲ ಅನುಕೂಲಗಳಾಗುತ್ತವೆ ಅಂದರೆ, ತುಳಸಿ ಗಿಡವನ್ನು ಯಾವ ಮನೆಯಲ್ಲಿ ಪೂಜಿಸಲಾಗುತ್ತದೆಯೋ ಅಂತಹ ಮನೆಯಲ್ಲಿ ಎಂದಿಗೂ ಸಂಪತ್ತು ಮತ್ತು ಸಮೃದ್ಧಿಗೆ ಯಾವುದೇ ಕೊರತೆ ಇರುವುದಿಲ್ಲ. ತುಳಸಿ ಎಷ್ಟೇ ಶಕ್ತಿಯುಳ್ಳ ಸಸ್ಯವಾಗಿದೆ ಎಂದರೆ ಅದು ನಮ್ಮ ಜೀವನದಲ್ಲಿ ನಡೆಯಬಹುದಾದ ಶುಭ ಮತ್ತು ಅಶುಭ ಘಟನೆಗಳ ಬಗ್ಗೆ ಸೂಚನೆ ಕೂಡ ಕೊಡುತ್ತದೆ. ಮನೆಯಲ್ಲಿರುವ ತುಳಸಿ ಗಿಡದಲ್ಲಿ ಆಗುವ ಬದಲಾವಣೆಗಳು ಕುಟುಂಬ ಜೀವನ ಮತ್ತು ವೈಯಕ್ತಿಕ ಜೀವನದ ಮೇಲೆ ಪರಿಣಾಮ ಬೀರುವ ಹಲವು ಸೂಚನೆಗಳನ್ನು ನೀಡುತ್ತದೆ. ಹಿಂದೂ ಧರ್ಮದಲ್ಲಿ ತುಳಸಿಯನ್ನು ಅಲ್ಲದೆ ಮಾತ್ರ ಗರಿಕೆ ಹುಲ್ಲನ್ನು ಕೂಡ ಶುಭವೆಂದು ಹೇಳಲಾಗುತ್ತದೆ. ಈ 2 ಶುಭ ಗಿಡಗಳು ಜೊತೆಯಲ್ಲಿ ಬೆಳೆದರೆ, ಅಂದರೆ ತುಳಸಿ ಗಿಡದ ಬುಡದಲ್ಲಿ ಅಥವಾ ತುಳಸಿ ಗಿಡದ ಕೊಂಡದಲ್ಲಿ ಗರಿಕೆ ಹುಲ್ಲು ಬೆಳೆದರೆ ಏನಾಗುತ್ತದೆ ಎಂಬುದು ಒಂದು ಮಾಹಿತಿ ಇದೆ. ಹಿಂದೂ ಧರ್ಮದ ಪ್ರಕಾರ ಗರಿಕೆಯು ನಮ್ಮ ಗಣೇಶನಿಗೆ, ವಿಘ್ನ ವಿನಾಯಕನಿಗೆ ಪ್ರಿಯವಾದ ವಸ್ತುವೆಂದು ಹೇಳಲಾಗುತ್ತದೆ. ಇದು ಮನೆಯಲ್ಲಿ ಬೆಳೆಯುವುದರಿಂದ ಗಣಪತಿ ನಿಮಗೆ ನೀಡುವ ಆತನ ಆಶೀರ್ವಾದ ಎಂದು ಹೇಳಲಾಗುತ್ತದೆ. ಸಂತೋಷ ಮತ್ತು ಸಮೃದ್ಧಿಯ ರೂಪವಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಮನೆಯಲ್ಲಿರುವ ತುಳಸಿ ಗಿಡದ ಬುಡದಲ್ಲಿ ಗರಿಕೆ ಬೆಳೆದರೆ ಯಾವುದೇ ಕಾರಣಕ್ಕೂ ಕೀಳಬೇಡಿ. ಅದನ್ನು ಅನೇಕ ವಿಧಗಳಲ್ಲಿ ಸಂತೋಷ ಮತ್ತು ಸಮೃದ್ಧಿಯ ಆಗಮನದ ಸಂಕೇತವಾಗಿರುತ್ತದೆ. ಶೀಘ್ರದಲ್ಲಿ ನಿಮ್ಮ ಮನೆಗೆ ಯಾವುದೋ ಒಂದು ಒಳ್ಳೆಯದಾಗುತ್ತೆ ಅನ್ನೋದು ಅದರ ಸೂಚನೆ ಆಗಿರುತ್ತೆ. ಮನೆಯಲ್ಲಿರುವ ತುಳಸಿ ಗಿಡದ ಬಳಿ ಗರಿಕೆ ಗಿಡವು ಬೆಳೆಯಲು ಪ್ರಾರಂಭಿಸಿದಾಗ ಮನೆಯಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಯು ಕೊನೆಗೊಳ್ಳುತ್ತದೆ ಮತ್ತು ಸಕಾರಾತ್ಮಕ ಶಕ್ತಿಯು ಮನೆಯನ್ನು ಪ್ರವೇಶಿಸುತ್ತದೆ ಎಂಬುದು ಅರ್ಥ ಮಾಡ್ಕೊಳ್ಬೇಕು ನಾವು ಅವಾಗ. ಇದರ ಜೊತೆಗೆ ಶೀಘ್ರದಲ್ಲಿ ನಿಮ್ಮ ಮನೆಗೆ ಯಾವುದೋ ಹಣವು ಬರಲಿದೆ, ನಿಮ್ಮ ಮನೆಗೆ ಧನಾಗಮನ ಹಾಗೂ ಆರೋಗ್ಯ ಸಮಸ್ಯೆಗಳು ದೂರವಾಗಬಹುದು ಅಂತ ನಾವು ಯೋಚನೆ ಮಾಡಬೇಕು. ನಿಮ್ಮ ಮನೆಯಲ್ಲಿರುವ ತುಳಸಿ ಗಿಡದ ಸುತ್ತಲೂ ಇದ್ದಕ್ಕಿದ್ದಂತೆ ಗರಿಕೆ ಹುಲ್ಲುಗಳು ಬೆಳೆಯಲು ಪ್ರಾರಂಭಿಸಿದರೆ ಶೀಘ್ರದಲ್ಲಿ ನಿಮಗೆ ಒಳ್ಳೆಯ ಸುದ್ದಿ ಸಿಗಲಿದೆ ಎಂದು ನಾವು ತಿಳಿದುಕೊಳ್ಬೇಕು. ಏಕೆಂದರೆ ತುಳಸಿ ಗಿಡದ ಬಳಿ ಗರಿಕೆಯು ಕೂಡ ಬೆಳೆದಿದೆ ಅಂದರೆ ಅತ್ಯಂತ ಶುಭಕರ ಸೂಚನೆಯಾಗಿರ್ತದೆ. ನೀವು ತುಳಸಿ ಗಿಡದ ಬಳಿ ಗರಿಕೆ ಬೆಳೆದಿರುವುದನ್ನು ನೋಡಿದರೆ ಅದು ನಿಮ್ಮ ಜೀವನದಲ್ಲಿ ಧನಾತ್ಮಕತೆಯನ್ನು ಪಡೆದುಕೊಳ್ಳುವ ಸೂಚನೆಯನ್ನು ನೀಡುತ್ತದೆ. ಸ್ನೇಹಿತರೆ, ಹಣಕಾಸಿನ ಸಮಸ್ಯೆ ಏನೇ ಇರಲಿ, ನಿಮ್ಮ ಮನೆಯ ತುಳಸಿ ಗಿಡದ ಬಳಿ ಗರಿಕೆ ಹುಲ್ಲುಗಳು ಬೆಳೆದರೆ ಅದು ನಿಮ್ಮ ಹಾಗೂ ಕುಟುಂಬದ ಆರ್ಥಿಕ ಅಥವಾ ಹಣಕಾಸಿನ ಸ್ಥಿತಿ ಸುಧಾರಣೆಯಾಗಲಿದೆ ಎಂಬುದು ಸೂಚನೆ ಕೊಡ್ತದೆ. ಇದಲ್ಲದೆ ನೀವು ಶೀಘ್ರದಲ್ಲಿ ಯಾವುದೋ ಒಂದು ದೊಡ್ಡ ಉಡುಗೊರೆಯನ್ನು ಪಡೆದುಕೊಳ್ಳುತ್ತೀರಿ ಎಂಬುದಾಗಿ. ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಆಗಿರ್ಬೋದು, ಇಲ್ಲ ವಿದ್ಯಾಭ್ಯಾಸದಲ್ಲಿ ಆಗಿರ್ಬೋದು, ಯಾವುದರಲ್ಲೂ ಕೂಡ ಪ್ರಗತಿಯನ್ನು ಹೊಂದಿರುತ್ತೀರಾ ಎಂಬುದು ತಿಳಿಸುತ್ತದೆ. ಇನ್ನು ಕುಟುಂಬದಲ್ಲಿ ಯಾವುದೇ ಗಂಡ ಹೆಂಡತಿ ಜಗಳ, ಅಪ್ಪ ಅಮ್ಮ ಜಗಳ ಮತ್ತು ತಂದೆ ಮಕ್ಕಳು ಜಗಳ ಯಾವುದೇ ಕೂಡ ಇದ್ದರೂ ತುಳಸಿ ಗಿಡದ ಬಳಿ ಇದ್ದಕ್ಕಿದ್ದಂತೆ ಗರಿಕೆ ಹುಲ್ಲು ಬೆಳೆಯಲು ಪ್ರಾರಂಭಿಸಿದರೆ ಶೀಘ್ರದಲ್ಲಿ ನಿಮ್ಮ ಕುಟುಂಬ ಜೀವನದಲ್ಲಿ ದೊಡ್ಡ ಮಟ್ಟದ ಸಂತೋಷ ಬಂದು ಸೇರಲಿದೆ ಎಂಬುದಾಗಿದೆ. ತುಳಸಿಯ ಬಳಿ ಗರಿಕೆ ಬೆಳೆಯುವುದರ ಪರಿಣಾಮದಿಂದಾಗಿ ಮನೆಯ ಸದಸ್ಯರ ಜೀವನದಲ್ಲಿ ಬರುವ ಎಲ್ಲ ತೊಂದರೆಗಳನ್ನು ನಿವಾರಣೆಯಾಗುತ್ತದೆ ಮತ್ತು ಭವಿಷ್ಯದಲ್ಲಿ ಬರುವ ಎಲ್ಲ ಕೆಲಸಗಳು ಯಾವುದೇ ಅಡೆತಡೆಗಳಿಲ್ಲದೆ ಪೂರ್ಣಗೊಳ್ಳುತ್ತದೆ ಎಂಬುದು ನಂಬಿಕೆ. ಸ್ನೇಹಿತರೆ, ನಿಮ್ಮ ಮನೆಯ ಹತ್ತಿರ ಎಲ್ಲಾದರೂ ತುಳಸಿ ಗಿಡದ ಬುಡದಲ್ಲಿ ಗರಿಕೆ ಏನಾದರೂ ಹುಟ್ಟಿದರೆ ದಯವಿಟ್ಟು ಕಿತ್ತಾಕಬೇಡಿ ಅದನ್ನು. ಅದು ಹುಟ್ಟಿದೆ ಅಂದರೆ ಯಾವುದೋ ಒಂದು ಶುಭ ಕಾರ್ಯ ಒಳ್ಳೆಯದಾಗುತ್ತೆ ಅಂತ. ಸ್ನೇಹಿತರೆ, ಈ ವಿಡಿಯೋ
ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು.